ಈಗ ನಾನು ಹೆಂಗಪ್ಪ ಹೇಳೋಕ್ಕಾಗತ್ತೆ? ಈಗ ಆಯಿತು, ಈಗ ನಾನು ಮೊದಲಿಂದನೂ ನನ್ನ ಹೇಳಿಕೆಯಲ್ಲಿ ಯಾವತ್ತೂ ಕ್ಷಣಕ್ಕೆ ಬದಲಾವಣೆ ಇಲ್ಲ. ನೀವು ನೋಡಿದಿರ, ನೀವು ನಾವೆಲ್ಲ ಜೊತೆಯಲ್ಲಿ ಭಾಳ ವರ್ಷ ಒಡನಾಟದಲ್ಲಿದ್ದೀವಿ. ನಾನು ಯಾವತ್ತೂ ಒಂದೊಂದು ಚುನಾವಣೆಗೆ ಒಂದೊಂದು ಹೇಳಿಕೆ ಆಗಲಿ, ಒಂದೊಂದು ಸಂದರ್ಭಕ್ಕೆ ಒಂದು ಹೇಳಿಕೆ ಆಗಲಿ ಕೊಡುವಂಥ ಅಭ್ಯಾಸ ನಾನು ಮಾಡಿಲ್ಲ. ನಾನು ಯಾವತ್ತವರು ಇಂಡಿಪೆಂಡೆಂಟ್ನಲ್ಲಿ ನಿಂತು ಗೆದ್ದು ಸಂಸದರಾದರು ಅವತ್ತು ನೀವು ಕೇಳಿದಾಗಲೂ ಒಂದೇ ಹೇಳಿದೆ, ಅವರ ತೀರ್ಮಾನಕ್ಕೆ ಅವರೇ ಸ್ವತಂತ್ರರು, ಅವ್ರ ತೀರ್ಮಾನ ಏನು ಬೇಕಾದ್ರೂ ತಗೊಳ್ಳಿ, ನಾವು ಇದರಲ್ಲಿ ಮಧ್ಯದಲ್ಲಿ ಪ್ರವೇಶ ಮಾಡೋವಂಥ ಸಂದರ್ಭ ಬರೋಲ್ಲ ನಮಗೆ ಅಂತ ಹೇಳಿದ್ದೆ. ಇವತ್ತು ಅಷ್ಟೇ ಅವ್ರ ತೀರ್ಮಾನ ಅವರು ಸೂಕ್ತವಾಗಿ ತಗೋತಾರೆ. ಅವರು ಇಂಡಿಪೆಂಡೆಂಟಾಗಿ 5 ವರ್ಷ ಭಾಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅವರು ಯಾರ್ಯಾರು ಬೆಂಬಲ ತಗೊಂಡು ಗೆದ್ದಿದ್ರೋ ಅದೊಂದು ಕಡೆ, ಅವರು ಅಂತಿಮವಾಗಿ ಸ್ವಲ್ಪ ದಿವಸ ನಂತರ BJPಗೆ ಬಾಹ್ಯ ಬೆಂಬಲವನ್ನು ಘೋಷಣೆ ಮಾಡಿದರು. ಅದಾದಮೇಲೆ ಅವರು ಭಾಳ 2 ತಿಂಗಳಿಂದ ಅವರು ಅವರ ಬೆಂಬಲಿಗರು ಟಿಕೆಟ್ ನನಗೇ ಕೊಡ್ತಾರೆ ಅನ್ನೋ ಒಂದು ತುಂಬ ವಿಶ್ವಾಸವನ್ನು ಇಟ್ಕೊಂಡು ಮೋದಿಯವರು ಮತ್ತು ಅಮಿತ್ ಶಾ ಜೊತೆ 2-3 ಬಾರಿ ಭೇಟಿ ಮಾಡಿದರು, ಮೀಟಿಂಗ್ ಮಾಡಿದರು. ಇವತ್ತು ಅಂತಿಮವಾಗಿ ಈ ಒಂದು ಅಲಯನ್ಸ್ ಅಂತ ಏನು ಹೇಳ್ತೀವಿ, ಎಂಥದ್ದು ಕನ್ನಡದಲ್ಲಿ ಮೈತ್ರಿಯ ಒಂದು ಕಾರಣಕ್ಕೆ ಅವರಿಗೆ ಟಿಕೆಟ್ ತಪ್ಪಿದೆ. ಈಗ ಅವರು ಬಹುಶಃ ಈಗ ಯಾರೋ ಅಂಬರೀಷ್ ಅಭಿಮಾನಿಗಳು ಹೇಳ್ತಿದ್ರು, ಹೆಂಗಣ್ಣ ನಾವು ಅವ್ರ ಜೊತೆ ಸೇರೋಕ್ಕಾಗತ್ತೆ, ಕಳೆದ ಬಾರಿ ಅವ್ನು ಏನೆಲ್ಲ ಅಂದರು, ಅಂಬರೀಷ್ ಬಗ್ಗೆ ಅಂದರು, ಸುಮಲತಾ ಅವ್ರ ಬಗ್ಗೆ ಮಾತನಾಡಿದ್ರು, ಇಷ್ಟೆಲ್ಲ ಕೆಟ್ಟದಾಗ ಮಾತಾಡಿ ನಾವೆಂಗಣ್ಣ ಅವ್ರ ಜೊತೆ ಹೋಗ್ಲಿಕ್ಕಾಗತ್ತೆ ಅಂತ. ಹಾಗಾಗಿ ಅವರು ಅವರ ಹಿಂಬಾಲಕರ ಜೊತೆ ನಾಳೆ ಏನೋ ಮೀಟಿಂಗ್ ಇದೆ ಅಂತ ಕಾಣುತ್ತೆ. ಬಹುಶಃ ಮಂಡ್ಯದಲ್ಲಿ ಮಾಡ್ತಾರೆ ಅಂತ ಕಾಣುತ್ತೆ, ಬೆಂಗಳೂರಿನಲ್ಲಿ. ಅದರಿಂದ ಅವ್ರು ಏನು ತೀರ್ಮಾನ ತಗೋತಾರೆ ನೋಡೋಣ. ನನಗೂ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಥರ ನಾನು ಕ್ಯೂರಿಯಾಸಿಟಿ ಇದ್ದೀನಿ. ನೋಡೋಣ, ನಾಳೆ ಮೀಟಿಂಗ್ ಆದಮೇಲೆ ಮಾತನಾಡ್ತೀನಿ. ನಾವೇ ಅನ್ಕೊಂಬಿಟ್ರೆ ಹೆಂಗ ಮಜಾಡ? ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಮತದಾರರು, ಕಾಂಗ್ರೆಸ್ ಲೀಡ್ರ್ಗಳು ಮಾಡಿದ್ದಾರೆ ಅಂತ ಹೇಳಿದರು. ಬಟ್ ಅವ್ರು ಹೇಳಿದ್ರೆ ನಾವು ಅದನ್ನು ಮುಂದೆ ನೋಡೋಣ. ನಾಳೆ ಅವ್ರ ಮೀಟಿಂಗ್ ಆಗಲಿ, ಖಂಡಿತ ಅದನ್ನು ಏನು ಮಾತಾಡ್ಬೋದು ಏನು ಅಂತ ಯೋಚನೆ ಮಾಡಿ ನಮ್ಮೆಲ್ಲ ಮುಖಂಡರುಗಳ ಜೊತೆ ಮಾತಾಡ್ತೀನಿ.